ಆಕಾಶವಾಣಿ ಮಲ್ನಾಡಕ್ಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜನರ ಅಕ್ಕರೆಯನ್ನು ಕಿಸುವವನು, ಧೀರದಾತನು, ತುಂಬು ಗಾಂಭೀರ್ಯದಲ್ಲಿ ಸತ್ಯವನ್ನೇ ಎತ್ತಿ ನಿಲ್ಲಿಸುವನು, ಪ್ರಜೆಯ ತಂದೆ, ಮರೆತು ತನ್ನನು ರಾಜ್ಯ ಸೇವೆಯಲ್ಲಿ ನಲಿಸುವನು ಧರ್ಮವನು, ರಾಜರ್ಷಿ ಕರ್ಮಯೋಗಿ. ಮೈಸೂರು ಪ್ರಪಂಚದ ಪ್ರವಾಸಿಗರನ್ನು ತನ್ನೆಡೆಗೆ ಸೆಳೆಯುವ ಪ್ರಸಿದ್ಧ ನಗರ. ಎತ್ತ ಹಾಯಿಸಿದರೂ ಕಣ್ತಂಪು ಮಾಡುವ ಹಸಿರು, ಎತ್ತ ನೋಡಿದರೂ ಗುಡಿ ಗೋಪುರಗಳು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತವೆ. ಮೈಸೂರು ಅರಸರ ಭವ್ಯ ಇತಿಹಾಸವನ್ನು ಸಾರಿ ಹೇಳುವ ಅರಮನೆಗಳು ಮೈಸೂರಿಗೆ ವಿಶೇಷ ಮೆರಗನ್ನು ತಂದುಕೊಟ್ಟಿವೆ. ಇಂಥ ಭವ್ಯ ನಗರ ನಿರ್ಮಾಣದಲ್ಲಿ ಮೈಸೂರು ಅರಸರ ಪಾತ್ರ ಅಮೋಘವಾದದ್ದು. ಮೈಸೂರನ್ನು ಆದರ್ಶ ರಾಜ್ಯವನ್ನಾಗಿ ಮಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕನ್ನಡ ನಾಡು ಎಂದೂ ಮರೆಯುವಂತಿಲ್ಲ. ತಮ್ಮ ಅಭೂತಪೂರ್ವ ಸಾಧನೆಗಳಿಂದ ಜನರ ಮನಸ್ಸಿನಲ್ಲಿ ಶಾಶ್ವತ ನೆಲೆಯನ್ನು ಪಡೆದುಕೊಂಡಿದ್ದಾರೆ. ಕೆಲವರಿಗಷ್ಟೇ ಮೀಸಲಾಗಿದ್ದ ಶಿಕ್ಷಣವನ್ನು ಸರ್ವರಿಗೂ ಸಲ್ಲುವ ಹಾಗೆ ಮಾಡಿದ ಕೀರ್ತಿ ನಾಲ್ವಡಿಯವರದು. ಜನಸಾಮಾನ್ಯರ ಉಪಯೋಗಕ್ಕಾಗಿ 1921ರಲ್ಲಿ ತಮ್ಮ ಸೋದರಿ ರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿ ಹೆಸರಿನಲ್ಲಿ ಪಿಕೆ ಸ್ಯಾನಿಟೋರಿಯಂ, ಟಿಬಿ ಆಸ್ಪತ್ರೆ, ರೈಲು ಮಾರ್ಗ, ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಬ್ಯಾಂಕ್, ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇವುಗಳ ನಿರ್ಮಾಣ ನಾಲ್ವಡಿಯವರ ಜನಪರ ಕಾಳಜಿಗೆ ಸಾಕ್ಷಿಯಾಗಿ ಇಂದಿಗೂ ಇವೆ. ಹಿಂದೂ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಅಪಾರ ಶ್ರದ್ಧೆ, ಭಕ್ತಿ, ಸಂಗೀತ ಕಲಾಸಕ್ತಿ ಹೊಂದಿದ್ದ ಚಾಮರಾಜನ ಒಡೆಯರು 1894 ನವೆಂಬರ್ನಲ್ಲಿ ಕಲ್ಕತ್ತಾಕ್ಕೆ ಪ್ರವಾಸಕ್ಕೆಂದು ಹೊರಟಿದ್ದಾಗ ಅನಿರೀಕ್ಷಿತವಾಗಿ ಡಿಫ್ತಿರಿಯಾ ರೋಗದಿಂದ ನಿಧನರಾಗ್ತಾರೆ. ನಾಲ್ವಡಿಯವರನ್ನು ಕುರಿತು ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ PV ನಂಜರಾಜ ಅರಸ್ರವರು, ಆಗ ಅವರ ಪ್ರಥಮ ಪುತ್ರರಾದ 10 ವರ್ಷ ಪ್ರಾಯದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರಾಗ್ತಾರೆ. ಇವರು ಪ್ರಾಪ್ತ ವಯಸ್ಕರಾಗುವವರೆಗೆ ಇವರ ತಾಯಿಯವರಾದ ರಾಜಮಾತೆ ಕೆಂಪನಂಜಮ್ಮಣ್ಣಿ ಶ್ರೀ ವಾಣಿವಿಲಾಸ ಸನ್ನಿಧಾನ ಅವರು ರಾಜಪ್ರತಿನಿಧಿಯಾಗಿ ಅಧಿಕಾರ ನಿರ್ವಹಿಸ್ತಾರೆ. ಸ್ವತಃ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳನ್ನು ಬಲ್ಲವರಾಗಿದ್ದ ಇವರು 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ಇದು ಕೃಷ್ಣರಾಜ ಒಡೆಯರ್ ಅವರಿಗಿದ್ದ ಶಿಕ್ಷಣದ ಒಲವಿಗೆ ಹಿಡಿದ ಕೈಗನ್ನಡಿಯಾಗಿದೆ. 1902ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ಸ್ವತಂತ್ರವಾಗಿ ಅಧಿಕಾರ ನಿರ್ವಹಣೆಯನ್ನು ಶುರು ಮಾಡಿದ ನಾಲ್ವಡಿ ಕೃಷ್ಣರಾಜರು ಆಧುನಿಕ ಮೈಸೂರಿನ ನವನಿರ್ಮಾಣದ ಶಿಲ್ಪಿ. ತಮ್ಮ ತಂದೆ ಮತ್ತು ತಾಯಿ ತೋರಿದ್ದ ಆದರ್ಶಯುತ ಜನಕಲ್ಯಾಣಕಾರಿ ಪ್ರಗತಿ ಪಥದಲ್ಲೇ ನಡೆದರು. ಇವರು ಕಾರ್ಯಗತಗೊಳಿಸಿದ ಜನಹಿತ ಯೋಜನೆಗಳು ಅಪಾರ. ಇವುಗಳಲ್ಲಿ ಕೆಲವು ಅಂದರೆ ಜಿಲ್ಲಾ ಬೋರ್ಡು, ತಾಲೂಕು ಮಂಡಳಿ, ಮೈಸೂರು ನಗರಾಭಿವೃದ್ಧಿ ಸಮಿತಿ ರಚನೆ, ಕನ್ನಂಬಾಡಿ ಕಟ್ಟೆ ನಿರ್ಮಾಣ, ಕ್ಷಯರೋಗ ನಿವಾರಣಾ ಆಸ್ಪತ್ರೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕ್, ಕನ್ನಡ ಸಾಹಿತ್ಯ ಪರಿಷತ್, ಮೆಡಿಕಲ್ ಕಾಲೇಜು, ಭದ್ರಾವತಿಯಲ್ಲಿ ಉಕ್ಕು, ಕಾಗದ, ಸಿಮೆಂಟ್ ಕಾರ್ಖಾನೆಗಳು, ಸಾಬೂನ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ನಿರ್ಮಾಣ, ಬೆಂಗಳೂರು ಮತ್ತು ಮೈಸೂರಿಗೆ ವಿದ್ಯುತ್ ಸಂಪರ್ಕ, ದೇವದಾಸಿ ಪದ್ಧತಿ ನಿಷೇಧ, ವಯಸ್ಕರ ಶಿಕ್ಷಣ ಯೋಜನೆ, ಗ್ರಾಮ ನ್ಯಾಯಾಲಯ ಸ್ಥಾಪನೆ, ವೇಶ್ಯಾವೃತ್ತಿ ನಿಷೇಧ ಆಜ್ಞೆ, ಹಿಂದೂ ವಿಧವೆಯರಿಗೆ ಗಂಡನ ಮನೆ ಆಸ್ತಿಯಲ್ಲಿ ಹಕ್ಕು ನೀಡುವ ಮಸೂದೆ, ವಿಧವಾ ಮರುವಿವಾಹ, ವಿಧವೆಯರಿಗೆ ಸ್ವಾವಲಂಬನೆಗಾಗಿ ಶಿಕ್ಷಣ ವೇತನ ನೀಡಿಕೆಯಂಥ ಕ್ರಾಂತಿಕಾರಿ ಕಾರ್ಯಗಳಲ್ಲದೆ ಹಿಂದುಳಿದ ಮತ್ತು ಅವಕಾಶ ವಂಚಿತ ಪ್ರಜೆಗಳಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನ ನೀಡುವ ಉದ್ದೇಶದಿಂದ ನ್ಯಾಯಮೂರ್ತಿ ಮಿಲ್ಲರ್ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡ್ತಾರೆ.
ಆಮೇಲೆ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಿದ್ದು ಒಂದು ಆದರ್ಶಯುತ ಐತಿಹಾಸಿಕ ಕ್ರಮ. ಅದೇ ರೀತಿ 1907ರಲ್ಲಿ ಇವರು ನ್ಯಾಯ ವಿಧಾಯಕ ಸಭೆಯನ್ನು ಪ್ರಾರಂಭಿಸಿದ್ದು ಸಹ ಒಂದು ಮೈಲಿಗಲ್ಲು. ಇವುಗಳನ್ನು ಗಮನಿಸಿನೇ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಅವರನ್ನು ರಾಜರ್ಷಿ ಅಂತನೂ ಮೈಸೂರನ್ನು ರಾಮರಾಜ್ಯ ಅಂತಲೂ ಕರೆದರು. ಕಾಲಕ್ರಮೇಣ ಸ್ವತಂತ್ರ ಭಾರತದಲ್ಲಿ ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಾಲ್ವಡಿ ಅವರ ಆಡಳಿತವನ್ನು ಗಮನಿಸಿ ಹೇಳಿದ ಮಾತು ಮುತ್ತಿನಂಥದ್ದು. ಇಂಡಿಯಾದ ಎಲ್ಲ ರಾಜರುಗಳು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತರತನೆ ಇದ್ದರೆ ಇಂಡಿಯಾಕ್ಕೆ ಸ್ವಾತಂತ್ರ್ಯವೇ ಬೇಕಾಗಿಲ್ಲ. ಸ್ವತಃ ಸಂಗೀತ ಪ್ರಿಯರಾಗಿದ್ದ ನಾಲ್ವಡಿ ಅವರ ಆಸ್ಥಾನ ಲೋಕವಿಖ್ಯಾತ ಸಂಗೀತಗಾರರಿಗೆ ಆಶ್ರಯ ತಾಣವಾಗಿತ್ತು. ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ, ಇಂಥ ಪ್ರಭುವ ಕಾಣೆನೋ. ಮೈಸೂರು ರಾಜ್ಯಕ್ಕೆ ಸಮರ್ಪಕವಾದ ನೀರಾವರಿ ಸೌಲಭ್ಯ ಬೇಕು ಎಂಬ ಮಹತ್ವಾಕಾಂಕ್ಷೆ ಮತ್ತು ಕೃಷಿ ಕ್ಷೇತ್ರವನ್ನು ಉತ್ತಮವಾಗಿಸಬೇಕೆಂಬ ಹಂಬಲದಿಂದ ಹರಿಯುವ ಕಾವೇರಿಗೆ ಅಣೆಕಟ್ಟು ನಿರ್ಮಾಣವಾದದ್ದು ಇವರ ಒತ್ತಾಸೆಯಿಂದಲೇ. ಝಗಮಗಿಸುವ ವಿದ್ಯುತ್ ದೀಪಗಳು ಉರಿಯಬೇಕಾದರೆ 1905ರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಇದರ ಸ್ಥಾಪನೆಗೆ ಕಾರಣೀಭೂತರು ನಾಲ್ವಡಿಯವರೇ. ಮೈಸೂರಿನಲ್ಲಿರುವ ಲಲಿತ ಮಹಲ್, ಚೆಲುವಾಂಬ, ಜಯಲಕ್ಷ್ಮಿ ವಿಲಾಸ್, ರಾಜೇಂದ್ರ ವಿಲಾಸ ಅರಮನೆಗಳು ಹಾಗೂ ಕ್ರಾಫರ್ಡ್ ಭವನ, ಲ್ಯಾನ್ಸ್ಡೌನ್ ಕಟ್ಟಡ, ಗನ್ ಹೌಸ್, ಮಹಾನಗರ ಪಾಲಿಕೆ ಕಟ್ಟಡ, ಕೃಷಿ ಇಲಾಖೆ ಕಟ್ಟಡ, ದೇವರಾಜ ಮಾರುಕಟ್ಟೆಗಳು ನಿರ್ಮಾಣಗೊಂಡದ್ದು ಕೃಷ್ಣರಾಜ ಒಡೆಯರವರ ಆಡಳಿತಾವಧಿಯಲ್ಲಿಯೇ. ನಾಲ್ವಡಿಯವರ ಜನೋಪಯೋಗಿ ಕಾರ್ಯಗಳಿಗಾಗಿ ಪಾಲ್ ಬ್ರಂಟನ್, ಲಾರ್ಡ್ ಸ್ಯಾಮ್ಯುಯಲ್ ಎಂಬ ವಿದೇಶಿ ವಿದ್ವಾಂಸರು ಆದರ್ಶ ತತ್ವಜ್ಞಾನಿ ರಾಜ, ಅಶೋಕ ಚಕ್ರವರ್ತಿಗೆ ಸಮ ಎಂದು ಹೊಗಳಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಜನಸಾಮಾನ್ಯರ ಬಗ್ಗೆ ತೋರಿದ ಪ್ರೀತಿ, ರಾಜ್ಯವನ್ನು ಸುಭಿಕ್ಷಗೊಳಿಸಲು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು, ಅವರಲ್ಲಿದ್ದ ದೂರದೃಷ್ಟಿತ್ವ ಇವುಗಳೆಲ್ಲವೂ ಇವರ ಹೆಸರನ್ನು ಅಮರವಾಗಿಸಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕುರಿತು BM ಶ್ರೀಯವರು ರಚಿಸಿದ ಒಂದು ಪ್ರಗಾತ ಹೀಗಿದೆ. ಬ್ರಹ್ಮದಲ್ಲಿ, ಕ್ಷಾತ್ರದಲ್ಲಿ, ನೀತಿಯಲಿ ನೆರೆ ಪಳಗೆ ಮೈಮೆ ವೆತ್ತಿಹರು, ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತ್ತಿಹರು, ಒಮ್ಮೆ ಹೊಳಲನ್ನು ಮೆರೆದು ಮಿತ್ರ ರಾಜರ ಬರಿಸಿ ಸುಖಗೊಳಿಸುತ್ತಿಹರು, ಹೊಳೆಗಳನ್ನು ತಡೆಗಟ್ಟಿ ಬೆಂದ ಕಾಡನ್ನು ಬೆಳೆಸಿ ಹಸುರೆರುಚುತಿಹರು, ಬೆಟ್ಟದಲ್ಲಿ ವಿಹರಿಸುತ್ತ ಜಾತ್ರೆಗಳ ಸಂಭ್ರಮಕ್ಕೆ ಸಡಗರಿಸುತ್ತಿಹರು, ಜ್ಞಾನಿಗಳ ಗೋಷ್ಠಿಯಲ್ಲಿ ಕೇಳುವರು, ಬರಸುವರು, ತಾವೇ ಬರೆಯುವರು, ಪ್ರಜೆಗಳುಲುಮೆಯ ಸೆಳೆದು ರಾಜ್ಯದಲ್ಲಿ ಗಣ್ಯತೆಯ ಪಡೆದು ಮೆರೆಯುವರು. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರು ಬ್ರ್ಯಾಂಡ್.
ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.